ಸೊ ವೀಡಿಯೋ ಮಾಡೋಕ್ಕೆ ಟೈಮ್ ಇರಲಿಲ್ಲ, ತುಂಬ ದಿವಸ ಆಯಿತು ಪಾರಿವಾಳದ ಬಗ್ಗೆ ವೀಡಿಯೋ ಮಾಡಿದೆ. ತುಂಬ ದಿವಸದಿಂದ ಬರೀ ಕೊನೆಯವ್ರ ಬಗ್ಗೆ, ಪಿಂಚಸ್ ಬಗ್ಗೆ, ಬರ್ಡ್ಸ್ಗಳ ಬಗ್ಗೆನೇ ಆಯಿತು. ಪಾರಿವಾಳದ ಗೂಡು ಕಡೆ ವೀಡಿಯೋ ಮಾಡೋಕ್ಕೆ ಬಂದಿರಲಿಲ್ಲ. ಸೊ ಇವತ್ತು ಒಂದು ಪುಟ್ಟ ಕೇಜ್ ಅಪ್ಡೇಟ್ ಕೊಡೋಣ ಅಂತ ಬಂದಿದ್ದೀನಿ. ಸೊ ಅದಕ್ಕೂ ಮುಂಚೆ ಯಾರು ಹೊಸಬ್ರು ನನ್ನ ಚಾನಲ್ನ ನೋಡ್ತಿದ್ದೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಅಲ್ಲೇ ಕಾಣಿಸ್ತಿರೋ ಬೆಲ್ ನೋಟಿಫಿಕೇಷನ್ನ ಆಲ್ಗೆ ಸೆಟ್ ಮಾಡ್ಕೊಳ್ಳಿ. ಇದರಿಂದ ಯಾವುದೇ ವೀಡಿಯೋ ಹಾಕಿದ್ರೆ ನಿಮಗೆ ಇಮ್ಮಿಡಿಯೇಟ್ ನೋಟಿಫಿಕೇಷನ್ ಬರುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ಕೇಜ್ ಅಪ್ಡೇಟ್ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಮೇಲ್ಗಡೆ ಗೂಡು ಕಡೆ ಬಂದರೆ ನೀವು ನೋಡ್ಬೋದು, ಈಗ ಚೇಂಜ್ ಆಗಿದೆ. ಮೊದಲಿಗೆ ತಾರ ಇತ್ತು ಈ ಗೂಡಲ್ಲಿ, ಈಗ ಸಬ್ಜಾ ಮತ್ತು ಚೀನಿನ ಮೇಲ್ಗಡೆ ಗೂಡಲ್ಲಿ ಹಾಕಿದ್ದೀನಿ. ಓಕೆನಾ. ಸೊ ಈ ಗೂಡಲ್ಲಿ ಏನು ಅಪ್ಡೇಟ್ ಇದೆ ಅಂದರೆ, ಇದರಲ್ಲಿ ಒಂದು ಮೊಟ್ಟೆ ಇದೆ. ಓಕೆನಾ ಫ್ರೆಂಡ್ಸ್, ಸಬ್ಜಾ ಮತ್ತು ಚೀನಿದು. ಸೊ ನೀವು ನೋಡ್ಬೋದು ಒಂದು ಮೊಟ್ಟೆ ಇದೆ. ಬ್ರೋ ಏನು 2 ಮೊಟ್ಟೆ ಇದೆಯಲ್ಲ, ಒಂದು ಮೊಟ್ಟೆ ಅಂತಿದ್ದೀರಾ ಅನ್ಬೋದು ನೀವು. ಸೊ ಒಂದು ಮೊಟ್ಟೆ ಇದ್ರದ್ದು ಫ್ರೆಂಡ್ಸ್. ಇನ್ನೊಂದು ಮೊಟ್ಟೆ ಹಾಕೋ ದಿವಸ ಹೊರಗೆ ಬಿಟ್ಟಿದ್ದೆ. ಸೊ ಅದು ಹೊರಗಡೆನೆ ಹಾಕಿ ಬೆಕ್ಕು ತಿಂದುಬಿಡ್ತು ಮೊಟ್ಟೆನ. ಸೊ ಒಂದು ಮೊಟ್ಟೆ ಇದ್ರದ್ದು, ಇನ್ನೊಂದು ಮೊಟ್ಟೆ ಜಂಗ್ಲಿ ಪಿಜನ್ ಅಂದರೆ ಕಾಡು ಪಾರಿವಾಳಕ್ಕೆ ತಂದು ಇಟ್ಟಿದ್ದೀನಿ. ಓಕೆನಾ ಫ್ರೆಂಡ್ಸ್. ಸೊ ಒಂದು ಹೊಸ ಟ್ರೈ ಮಾಡೋಣ, ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಒಂದು ಕಾಡು ಪಾರಿವಾಳದ ಮೊಟ್ಟೆ ತಂದು ಇದಕ್ಕೆ ಇಟ್ಟಿದ್ದೀನಿ. ಸೊ ಇದು ನೆಕ್ಸ್ಟು ಮರಿ ಆದಮೇಲೆ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಆ್ಯಂಡ್ ಎರಡನೇ ಗೂಡು ಕಡೆ ಬಂದರೆ ಫ್ರೆಂಡ್ಸ್, ಇದರಲ್ಲಿ ಏನೋ ಅಂತ ಅಪ್ಡೇಟ್ ಏನಿಲ್ಲ. ಪಟ್ಟಗಳು ದೊಡ್ಡ ಆಗಿದ್ವು, ಅದಕ್ಕೆ ಅದನ್ನು ತೆಗೆದು ಲಾಫ್ಟಿಗೆ ಶಿಫ್ಟ್ ಮಾಡಿದ್ದೀನಿ. ಆ್ಯಂಡ್ ಇದು ಇನ್ನೂ ಮೊಟ್ಟೆ ಇಟ್ಟಿಲ್ಲ. ನೆಕ್ಸ್ಟು 2 ದಿವಸ ಆಯ್ತು ಅಷ್ಟೇ ಪಟ್ಟಗಳನ್ನು ಸಪ್ರೇಟ್ ಮಾಡಿ. ಇನ್ನೊಂದು ವಾರದಲ್ಲಿ ಮೊಟ್ಟೆ ಇಡುತ್ತೆ. ನೆಕ್ಸ್ಟ್ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಓಕೆನಾ. ಸೊ ಇದಿಷ್ಟು ಈ ಗೂಡಿಂದ ಅಪ್ಡೇಟು ಫ್ರೆಂಡ್ಸ್. ಆ್ಯಂಡ್ ಈ ಗೂಡು ಕಡೆ ಬಂದರೆ ಫ್ಯಾಂಟೇಲ್ ಲಾಸ್ಟ್ ಟೈಮು ನೀರು ಮೊಟ್ಟೆ ಇಟ್ಟು ಹಾಳಾಗಿತ್ತು. ಸೊ ತಾರಾ ಮರಿ ತೆಗ್ಸಿದ್ದೆ. ಆ ಮರಿನ ಶಿಫ್ಟ್ ಮಾಡಿದ್ಮೇಲೆ ಮತ್ತೆ ಇದು ಮೊಟ್ಟೆ ಇಟ್ಟಿದೆ. ಓಕೆನಾ. ಈ ಸತಿನೂ ನೀರು ಮೊಟ್ಟೆ ಆಗುತ್ತೋ ಇಲ್ಲ ಹ್ಯಾಚ್ ಆಗುತ್ತೋ ಮೊಟ್ಟೆ ಗೊತ್ತಿಲ್ಲ. ನೆಕ್ಸ್ಟ್ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಸೊ ಇದು ಫ್ಯಾಂಟೇಲ್ನ ಕೇಜ್ನ ಅಪ್ಡೇಟು ಫ್ರೆಂಡ್ಸ್. ಸೊ ಇದಿಷ್ಟು ಕೇಜ್ ಅಪ್ಡೇಟು. ಆ್ಯಂಡ್ ನಿಮಗೆ ಲಾಫ್ಟ್ನಲ್ಲಿರೋ ಪಟ್ಟಗಳನ್ನೆಲ್ಲ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ಸೊ ಪಟ್ಟಗಳ ಲಾಫ್ಟ್ ಕಡೆ ಹೋಗೋದಾದರೆ ಇದರಲ್ಲಿ, ಸೊ ಒಂದು ನಿಮಿಷ ಫ್ರೆಂಡ್ಸ್ ತೋರಿಸ್ತೀನಿ. ಇದರಲ್ಲಿ ತಾರದ್ದು ಫಸ್ಟಿನ ಪಟ್ಟ ಮತ್ತು ಇದು ಸಬ್ಜಾ ಮತ್ತು ಚೀನಿದು ಒಂದು ಪಟ್ಟ ಇದೆ ಫ್ರೆಂಡ್ಸ್. ಇದು ಧೂಮ ಪಾರಿವಾಳ. ಓಕೆನಾ. ಮೊದಲಿಂದನೂ ಡೌಟ್ ಇತ್ತು, ಮತ್ತು ಈಗ ಫುಲ್ ಕ್ಲಿಯರ್ ಆಗಿದೆ, ಇದು ಧೂಮನೇ. ಓಕೆನಾ. ಆ್ಯಂಡ್ ಇದಕ್ಕೆ ಏನು 2 ಮೇಲಾದರೂ ನೆಸ್ಟಿಂಗ್ ಬಾಕ್ಸ್ ಇಟ್ಟಿದ್ದೀರಾ ಅಂತಂದರೆ, ಬ್ರೀಡಿಂಗಿಗೆ ಬಾಕ್ಸ್ ಇಟ್ಟಿದ್ದೀರಾ ಅಂತ ನೀವು ಕೇಳ್ಬೋದು. ಬಟ್ ಏನಕ್ಕೆ ಅಂದರೆ ಫ್ರೆಂಡ್ಸ್, ತಾರದ್ದು 2 ಚಿಕ್ಕ ಪಟ್ಟಗಳನ್ನು ಇದಕ್ಕೆ ಬಿಟ್ಟಿರೋದ್ರಿಂದ ತುಂಬ ಕಚ್ತಿತ್ತು. ಸೊ ಅದರಿಂದ ಈ ಟ್ರೇ ಇಟ್ಟಿರೋದ್ರಿಂದ ಅವು ಟ್ರೇನಲ್ಲೇ ಕೂರ್ತವೆ ಮತ್ತು ಅವಕ್ಕೆ ಏನು ಡಿಸ್ಟರ್ಬ್ ಮಾಡ್ತಿಲ್ಲ. ಸೊ ಅದಕ್ಕೋಸ್ಕರ ಇದು ನೆಸ್ಟಿಂಗ್ ಟ್ರೇನ ಇಟ್ಟಿದ್ದೀನಿ. ಸೊ ಇದು 2 ಮೇಲ್. ಓಕೆನಾ ಫ್ರೆಂಡ್ಸ್. ಸೊ ನೀವು ನೋಡ್ಬೋದು 2 ಕೂಡ ಗುಡ್ರಕ್ಕೆ ಹೊಡೆಯುತ್ತೆ, 2 ಪಕ್ಕ ಮೇಲು. ಆ್ಯಂಡ್ ಇದರಲ್ಲಿ ಕೆಳಗಡೆ ಬಂದರೆ ಇಲ್ಲಿ 2 ಪಟ್ಟಗಳಿದೆ. ಈ ಸತಿ ಇದು ತಾರಾದ 2 ಪಟ್ಟಗಳು. ಇದಕ್ಕೆ ನೈಟ್ ಟೈಮಲ್ಲಿ ಇಲ್ಲಿ ಕೂರೋಕ್ಕೆ ನಿನ್ನೆ ಎಲ್ಲ ಅಪ್ಡೇಟ್ ಮಾಡಿದ್ದೀನಿ ಫ್ರೆಂಡ್ಸ್, ನೀವು ನೋಡ್ಬೋದು. ಆ್ಯಂಡ್ ಇದರಲ್ಲಿ ನೀವು ನೋಡ್ಬೋದು, ಒಂದು ನಿಮಿಷ ಫ್ರೆಂಡ್ಸ್. ಸೊ ನೋಡಿ ಫ್ರೆಂಡ್ಸ್, ಈ ಮರಿಗೆ ಯಾವ ರೀತಿ ಕಚ್ಚಿದಾವೆ ಅಂತ ಸೊ ನೋಡ್ಬೋದು. ಸೊ ಅದಕ್ಕೋಸ್ಕರನೇ ಅದಕ್ಕೆ ನೆಸ್ಟಿಂಗ್ ಟ್ರೈ ಇಟ್ಟಿದ್ದೀನಿ. ಸೊ ಈಗ ಕಚ್ಚೋದು ಕಡಿಮೆ ಆಗಿದೆ ಫ್ರೆಂಡ್ಸ್, ಗಾಯ ಕೂಡ ವಾಸಿಯಾಗಿದೆ. ಆ ಮರಿ ಸ್ವಲ್ಪ ದೊಡ್ಡದು ಫ್ರೆಂಡ್ಸ್, 1 ವೀಕ್ ಈ ಮರಿಗಿಂತ ಆ ಮರಿ ದೊಡ್ಡದು. ಓಕೆನಾ. ಸೊ ಇದಿಷ್ಟು ನಮ್ಮ ಲಾಫ್ಟ್ನ ಅಪ್ಡೇಟು ಫ್ರೆಂಡ್ಸ್. ಸೊ ಇದಿಷ್ಟು ಕೇಜ್ ಅಪ್ಡೇಟ್ ಕೊಟ್ಟಿದ್ದೀನಿ ಇವತ್ತು. ಸೊ ನೆಕ್ಸ್ಟ್ ವೀಡಿಯೋ ಯಾವ ಟಾಪಿಕ್ ಮೇಲೆ ಮಾಡಬೇಕಂತ ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.